ಕಾರ್ಲ್ ಮಾರ್ಕ್ಸ್ ರವರು ಹೋರಾಟವನ್ನು ರಕ್ತದಲ್ಲಿ ಮಾಡಿದರು. ಅವರು ಬುದ್ಧನ ಮಾರ್ಗವನ್ನು ಪಡೆದುಕೊಳ್ಬೇಕು, ಬುದ್ಧನ ಮಾರ್ಗದಲ್ಲಿ ಕಾರ್ಮಿಕ ಹೋರಾಟವನ್ನು ಮಾಡಬೇಕು ಅಂತ ಬಾಬಾ ಸಾಹೇಬರು ಎಲ್ಲ ಕಾರ್ಮಿಕರಿಗೂ ಕಿವಿ ಮಾತು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಮಿಕರು ಸಂಘಟಿತರಾಗಬೇಕು ಅಂತ ಕೇಳ್ಕೊಳ್ತಾ, ನಾನು ಬೆಳಗ್ಗೆ ಒಂದು ಮಗುವನ್ನು ಮಾತಾಡಿಸ್ದೆ ಮೇಡಮ್. ನಾ ಹೇಳಿದೆ, ನೋಡಿ ನಿಮಗೆ ಬಡ ಮಕ್ಕಳಿದ್ದೀರಾ, SSLC ಮತ್ತು PUC ಹೆಚ್ಚಿನ ಅಂಕ ಪಡ್ಕೊಂಡಿದ್ದೀರಾ. ನಾನೊಂದು ಸುಳ್ಳು ಹೇಳಿದೆ, ಯಾರೂ ಗಣ್ಯರು ಬರಲ್ಲ, ನಾನೇ ಸ್ವಲ್ಪ ಕೋಟು ಬೂಟ ಹಾಕ್ಕೊಂಡಿದ್ದೀನಿ, ನಾನೇ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಆ ಮಗು ಇಲ್ಲೇ ಇದ್ದಾಳೆ, ಅಳ್ತಿದ್ಲು. ಇಲ್ಲ ನಾನು ಸೌಮ್ಯ ರೆಡ್ಡಿ ಮೇಡಮ್ ಕೈಯಲ್ಲೇ ತಗೋಬೇಕು ಅಂದ್ಕೊಂಡು ತುಂಬ ದೂರದಿಂದ ಬಂದುಬಿಟ್ಟಿದ್ದೀನಿ, ಹಾಗಾಗಿ ನೀವು ಕೊಡಬೇಡಿ, ಮೇಡಮ್ ಬರೋವರೆಗೂ ನಾನು ಕಾಯ್ತೀನಿ ಅಂತಿದ್ಲು. ಆ ಮಗು ಎಲ್ಲಿದ್ದಾಳೋ ಗೊತ್ತಿಲ್ಲ ನನಗೆ. ಅವಳಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಸೊ ಆ ಗುಂಪಿನಲ್ಲಿ ಇರುವಂಥ 13 ಮಕ್ಕಳಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅವರು ಸಾಧನೆಯ ಹಾದಿಯಲ್ಲಿದ್ದಾರೆ. ಅವರ ಸಾಧನೆಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಬೋಧಿಸತ್ವ ಟ್ರಸ್ಟ್ ಅವರುಗಳಿಗೆ ಪ್ರೋತ್ಸಾಹ ಧನವಾಗಿ ತಲಾ 5,000 ರೂಪಾಯಿಗಳನ್ನು ಟ್ರಸ್ಟ್ನ ವತಿಯಿಂದ ನೀಡಲಾಗ್ತಿದೆ. ಸೊ ನಾನು ಅವರ ಹೆಸರುಗಳನ್ನು ಕರಿತೀನಿ, ದಯಮಾಡಿ ಆ ಮಕ್ಕಳು ವೇದಿಕೆಗೆ ಬರಬೇಕು. ಪೃಥ್ವಿ ಇದ್ದೀರಾ? ದಯವಿಟ್ಟು ವೇದಿಕೆಗೆ ಬೇಗ ಬರಬೇಕು. ಪೃಥ್ವಿ, ವಿಕ್ರಮಾದಿತ್ಯ, ಮುರಳಿ ಮೋಹನ್ ಎನ್, ಮೋನಿಶಾ ಶ್ರೀ, ಪವನ್, ಮೀನಾಕ್ಷಿ ಆರ್, ನವ್ಯ ಎಂ, ವೆನ್ನೆಲ, ಶೀಲಾ ಎಂ, ಶ್ರುತಿ ಆರ್, ಕಿಶನ್, ದೇವೇಂದ್ರ, ಸುಮಾ. ಈ 13 ಜನ ಬೇಗ ಬರಬೇಕು, ಕಾಯಿಸಬಾರ್ದು. ಪಾವನ ಎಂ, ಶ್ವೇತಾ ಎಂ, ವೆನ್ನೆಲಾ ಎಸ್, ಮೀನಾಕ್ಷಿ ಆರ್, ಮೋನಿಶಾ ಶ್ರೀ ಸಿ, ಪೃಥ್ವಿ, ಮುರಳಿ ಮೋಹನ್ ಆರ್, ನವ್ಯ ಎಂ, ಸುಮಾ, ದೇವೇಂದ್ರ, ವಿಕ್ರಮಾದಿತ್ಯ, ಈ ಸಂಘದಾನದಲ್ಲಿ ಈ ಮಕ್ಕಳಿಗೆ ತಲಾ 5,000 ಪ್ರೋತ್ಸಾಹ ಧನವನ್ನು ಬೋಧಿಸತ್ವ ಟ್ರಸ್ಟ್ ಕೊಡ್ತಾ ಇದ್ದರೆ, ಇವರಿಗೆ ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕವನ್ನು ಸನ್ಮಾನ್ಯ ಸೌಮ್ಯ ರೆಡ್ಡಿ ಮೇಡಮ್ ಅವರವರು ಸಂಘದಾನ ಮಾಡ್ತಿದ್ದಾರೆ. ಬೋಧಿಸತ್ವ ಟ್ರಸ್ಟ್ ಬ್ಯಾಗು ಮತ್ತು ಪುಸ್ತಕಗಳನ್ನು ಕೊಡ್ತಿದ್ರೆ, ಸೌಮ್ಯ ರೆಡ್ಡಿ ಮೇಡಮ್ ಅವರು ಸಂಘದಾನವಾಗಿ ವಾಟರ್ ಬಾಟಲ್ ಹಾಗೂ ಜಾಮಿಟ್ರಿ ಬಾಕ್ಸನ್ನು ಸಂಘದಾನವಾಗಿ ನೀಡ್ತಾ ಇದ್ದಾರೆ ಈ ಮಕ್ಕಳಿಗೆ. ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ಮುಂದಿನ ಇವರ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಿ ರೂಪುಗೊಂಡು ಇವರು ಕೂಡ ಸಮಾಜದಲ್ಲಿ ಸಾಧಕರಾಗಿ ನಮ್ಮಗಳಲ್ಲಿ ಬೆರೆಯಲಿ ಅಂತ ಕೇಳ್ಕೊತಿದ್ದೀನಿ. ಬೋಧಿಸತ್ವ ಟ್ರಸ್ಟ್ ಮಾಡ್ತಿರುವಂಥ ಈ ಕಾರ್ಯಕ್ಕೆ ಸೌಮ್ಯ ರೆಡ್ಡಿ ಮೇಡಮ್ ಅವರು ಜೊತೆಯಾಗಿ ನಿಂತಿದ್ದಾರೆ.